ಇನ್ನು ಕಸದ ರಾಶಿ ಬೆಂಗಳೂರಲ್ಲಿ ಅವಾಗೆ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು, ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ. ಸರ್ಕಾರನೇ ಹೇಳಿದೆ ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ. ಅಂದರೆ ಕಸ ಎತ್ತಕ್ಕೂ ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನಗನ್ಸುತ್ತೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅನ್ನೋ ನ್ಯಾಯವಾಗಿ, ಅನುದಾನ ಬಿಡುಗಡೆ ಮಾಡಿಲ್ಲ. ಇನ್ನೆರಡು ದಿನ ಹೋದರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತೈತೆ. ಗಾರ್ಬೇಜ್ ಸಿಟಿ. ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಮಾಡಿರೋವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲ ರಂಗಗಳಲ್ಲೂ ಇವತ್ತು ಫೇಲ್ಯೂರ್ ಆಗಿದೆ. ಹಣಕಾಸಿನ ಕೊರತೆಯಿಂದ ಫೇಲ್ ಆಗಿದೆ. ಅದರಿಂದ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಹಣ ಬಿಡುಗಡೆ ಮಾಡಿ ಕಸ ತೆಗೆಯುವಂಥದ್ದಕ್ಕೆ ವ್ಯವಸ್ಥೆ ಮಾಡಿ, ಕೂಡಲೇ ಹಣ ಬಿಡುಗಡೆ ಮಾಡಿ ಸಾರಿಗೆ ಇಲಾಖೆ ನಡೆಯೋಕ್ಕೆ ಅವಕಾಶ ಮಾಡಿಕೊಡಿ, ಕೂಡಲೇ ಹಣ ಬಿಡುಗಡೆ ಮಾಡಿ ಅನಾಥ ಮಕ್ಕಳ ಜೀವವನ್ನು ಉಳಿಸಿ. ಇಲ್ಲ ಅಂದರೆ ಜನರ ಶಾಪ ನಿಮಗೆ ತಟ್ಟುತ್ತೆ. ಯಾರಾದರೂ ಒಬ್ಬ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಆದ ತೀರೋದ್ರೆ ನಿಮಗೆ ಆ ಶಾಪ ತಟ್ಟುತ್ತೆ. ಈ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಇವತ್ತು. ಇನ್ನು ಗುತ್ತಿಗೆದಾರರು ಕೂಡ ಆಗಲೇ ಶುರುವಾಗಿದೆ. ಅವರು ಡೇಟ್ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇಡೀ ಕಾಮಗಾರಿಯ ಸ್ಟಾಪ್ ಮಾಡೋಕ್ಕೆ, ಇಡೀ ರಾಜ್ಯಾದ್ಯಂತ ಕಾಮಗಾರಿಗಳನ್ನು ಸ್ಟಾಪ್ ಮಾಡೋಕ್ಕೆ ಗುತ್ತಿಗೆದಾರರ ಸಂಘನೂ ಕೂಡ ಆಗಲೇ ತಯಾರಾಗಿದೆ. ಇನ್ನು ಅಬ್ಕಾರಿ ಅಂತೂ ಕೇಳೋದಿಲ್ಲ. ಅಬ್ಕಾರಿಯಲ್ಲಿ ಲೂಟಿ 80% ಅಂತ ಹೇಳ್ತಾ ಇದ್ದಾರೆ ಲೂಟಿ. ಅಬ್ಕಾರಿ ಇಲಾಖೆ ದೊಡ್ಡ ಹಗರಣ. ಅದು ಹೆಗ್ಗಣಗಳು ತುಂಬಿರುವಂಥ ಒಂದು ಇಲಾಖೆ ಅಬ್ಕಾರಿ ಇಲಾಖೆ. ಅಂದರೆ ಇಡೀ ರಾಜ್ಯದಲ್ಲಿ ಏನು ವಾತಾವರಣ ಇದೆ, ಹಣ ಬಿಡುಗಡೆ ಮಾಡದೆ ಎಲ್ಲ ಕಡೆ ಬಂದ್ ಅಂತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಇದಕ್ಕೆ ನೇರವಾಗಿ ಈ ಸರ್ಕಾರದ ದುರಾಡಳಿತ, ಅಧಿಕಾರದ ಕಿತ್ತಾಟ, ಚೇರ್ಗಳ ಒಡೆದಾಟ, ಇದರ ಮಧ್ಯೆ ಇವತ್ತು ಕಾಳಗ ನಡೀತಾ ಇರೋವಂಥದ್ದು.